ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗದರ್ಶನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಧನಸ್ಸು ರಾಶಿಯ ಡಿಸೆಂಬರ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯವನ್ನು ಸಂಪೂರ್ಣ ಆಗುಹೋಗುಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನಸ್ಸು ರಾಶಿಯವರಿಗೆ ಈ ತಿಂಗಳು ಬಹಳ ಅತ್ಯುತ್ತಮವಾದ ತಿಂಗಳು ಅಂತ ಹೇಳಿದ್ರೆ ಅದು ತಪ್ಪಾಗಲ್ಲ. ಯಾಕಂತಂದರೆ ಧನುಸ್ಸು ರಾಶಿಯವರಿಗೆ ಈ ತಿಂಗಳು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತ ನೇರವಾಗಿ ಹೇಳ್ತೇನೆ. ಯಾವ ರೀತಿಯಲ್ಲಪ್ಪ ಅಂತಂದರೆ, ಮುಖ್ಯವಾಗಿ ಪ್ರಥಮವಾಗಿ ವೃತ್ತಿ ಮತ್ತು ವ್ಯವಹಾರ ನೋಡೋದಾದರೆ, ವೃತ್ತಿಯ ವಿಚಾರದಲ್ಲಿ ಧನುಸ್ಸು ರಾಶಿಯವರಿಗೆ ಈ ತಿಂಗಳು ಮಾಡ್ತಕ್ಕಂಥ ಕೆಲಸದಲ್ಲಿ ಪ್ರಮೋಷನ್ ಸಿಗೋದಾಗ್ಬೋದು, ಇನ್ಕ್ರಿಮೆಂಟ್ಗಳು ಸಿಗೋದಾಗ್ಬೋದು, ಹಿರಿಯ ವ್ಯಕ್ತಿಗಳಿಂದ, ಹಿರಿಯ ಅಧಿಕಾರಿಗಳಿಂದ, ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಇರ್ತಕ್ಕಂಥ ಹಿರಿಯ ಅಧಿಕಾರಿಗಳಿಂದ ಇವರಿಗೆ ಪ್ರಶಂಸೆಗಳು ಸಾಕಷ್ಟು ಸಿಗುತ್ತೆ. ಮತ್ತು ಕೆಲಸದಲ್ಲಿ ಮಾಡ್ತಕ್ಕಂಥ ಕೆಲಸಕ್ಕೆ ಒಂದು ಉನ್ನತ ಸ್ಥಾನಮಾನ ಗೌರವ ಇವರು ಸಿಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ವ್ಯವಹಾರದ ವಿಚಾರ ಬಂತು ಅಂತಂದರೆ, ವ್ಯವಹಾರದಲ್ಲಿ ಇವರು ಮಾಡತಕ್ಕಂತಹ ಒಂದು ಬಿಸ್ನೆಸ್ ಆಗ್ಬೋದು ಅಥವಾ ಪಾರ್ಟ್ನರ್ಶಿಪ್ ಫಂಡಿಂಗ್ಗಳಾಗ್ಬೋದು ಅಥವಾ ಯಾವುದೇ ರೀತಿಯ ವ್ಯವಹಾರಗಳನ್ನ ಮಾಡೋದಾಗಿದ್ದರೆ ಮಾಡ್ತಾ ಇದ್ದರೆ ಈ ತಿಂಗಳು ಕಳೆದ ತಿಂಗಳಿಗಿಂತ ಈ ತಿಂಗಳು ಸ್ವಲ್ಪ ಹೆಚ್ಚಿನ ಲಾಭವನ್ನು ಕಾಣ್ತೀರಾ. ಯಾವುದೇ ರೀತಿ ಸಮಸ್ಯೆಗಳು ಈ ತಿಂಗಳು ನಿಮಗೆ ಬರಲಿಕ್ಕಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಯಾವುದೇ ಕಾರಣಕ್ಕೂ ಮೂರನೇ ವ್ಯಕ್ತಿಗಳಿಗೆ ಕಡಾಖಂಡಿತವಾಗಿ ನಿಮ್ಮ ವ್ಯವಹಾರದಲ್ಲಿ ಆಸ್ಪದವನ್ನು ಕೊಡಬಾರ್ದು ಅಂತ ಹೇಳ್ತೇನೆ. ಆರ್ಥಿಕ ವಿಚಾರದಲ್ಲಿ ಯಾವ ಥರ ಅಂತಂದರೆ, ನೀವು ಈ ಹಿಂದೆ ಕೊಟ್ಟಂಥ ಹಣಕಾಸು ಈ ತಿಂಗಳು ಸರ್ವೇ ಸಾಮಾನ್ಯವಾಗಿ ನಿಮಗೆ ಬಂದೇ ಬರುತ್ತೆ. ಯಾವುದೇ ಸಮಸ್ಯೆಗಳಿಲ್ಲ, ಬರ್ತಾ ಇಲ್ಲ, ಹಣಕಾಸು ನಿಲ್ತಾ ಇಲ್ಲ ಅಂತ ಅನ್ನೋದಾದರೆ ಈ ತಿಂಗಳು ನಿಮಗೆ ಹಣಕಾಸಿನ ಆದಾಯದ ಮೂಲಗಳು ಹೊಸದಾಗಿ ಕೊಟ್ಕೊಳ್ಳೋಂಥ ವಿಚಾರ ಆಗುತ್ತೆ. ಮತ್ತು ಹೊಸದಾದಂತಹ ಬಿಸ್ನೆಸ್ ರಿಲೇಟೆಡ್ ಆಗ್ಬೋದು, ಫೈನಾನ್ಷಿಯಲ್ ರಿಲೇಟೆಡ್ ಆಗ್ಬೋದು, ನಿಮಗೆ ಆಫರ್ಗಳು ಈ ತಿಂಗಳು ಒಂದು ಒಳ್ಳೆಯ ಸ್ಥಾನದಲ್ಲಿ ಬರುತ್ತೆ ಅಂತ ಹೇಳಿಕ್ಕೆ ಬಯಸ್ತೇನೆ. ನಂತರದಲ್ಲಿ ನಿಮ್ಮ ತಂದೆಯ ಮತ್ತು ತಾತನ ಆಸ್ತಿ ವಿಚಾರ, ಆಸ್ತಿ ತಗಾದೆಗಳು ಕೋರ್ಟಲ್ಲಿ ಇದ್ದರೆ ಈ ತಿಂಗಳು ಸಾಲ್ವ್ ಆಗಿ ಅದು ನಿಮ್ಮ ಕಡೆಗಾಗಿ ಹಣಕಾಸಿನ ಆದಾಯದ ಒಂದು ಮೂಲವನ್ನು ಹುಟ್ಟಿಸುವಂಥ ವ್ಯವಸ್ಥೆ ಈ ತಿಂಗಳು ನಿಮಗೆ ಆರ್ಥಿಕ ವಿಚಾರದಲ್ಲಿ ಆಗುತ್ತೆ ಅಂತ ಹೇಳ್ತೀನಿ. ಪ್ರೀತಿ ಮತ್ತು ಕುಟುಂಬದ ವಿಚಾರ, ಪ್ರೀತಿ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿನ ಒಂದು ಸಮಸ್ಯೆ. ನಿಮ್ಮ ವಿಚಾರ ಯಾವ ಥರ ಅಂತಂದರೆ, ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನೋ ಒಂದು ವಿಚಾರವನ್ನು ನಿಮ್ಗೆ ಹೇಳಿಕ್ಕೆ ಬಯಸ್ತೇನೆ. ಯಾವ ಥರ ಅಂತಂದರೆ, ನೀವು ಮನೆಯಲ್ಲಿ ಎಲ್ಲ ರೀತಿ ಕೂಡ ಒಂದು ಪಾಸಿಟಿವ್ ಅಂತ ವ್ಯವಸ್ಥೆ ಇರೋದಿಲ್ಲ, ನೆಗೆಟಿವ್ ಇರುತ್ತೆ ನಿಮ್ಮ ಬಗ್ಗೆ. ಆದರೆ ಹೊರಗೆ ನಿಮ್ಮ ಬಗ್ಗೆ ಪಾಸಿಟಿವ್ ಮೈಂಡ್ಸೆಟ್ಟು, ಪಾಸಿಟಿವ್ ವಿಚಾರ ಇರುತ್ತೆ. ಯಾಕಪ್ಪ ಅಂತಂದರೆ, ನೀವು ಎಲ್ಲ ಕೆಲಸವನ್ನು ಮನೆಯವರ ಒಂದು ಉದ್ದೇಶಪೂರ್ವಕವಾಗ್ಬೋದು, ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳ ಒಂದು ಸಪೋರ್ಟಿಂದ ವಿಚಾರದಿಂದ ಮಾಡೋದಿಲ್ಲ. ನಿಮ್ಮ ಸ್ವಂತ ನಿರ್ಧಾರದಿಂದ, ಸ್ನೇಹಿತರ ನಿರ್ಧಾರದಿಂದ ಅಥವಾ ಸ್ನೇಹಿತರ ಜೊತೆ ಮಾತಾಡ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಅವರ ಮೇಲೆ ಡಿಪೆಂಡ್ ಆಗಿ ನೀವು ಕೆಲಸ ಮಾಡ್ತೀರಾ. ಬಟ್ ಆದರೆ ಕೇಳೋದು ಅವ್ರ ಮಾತಾಗಿದ್ರು ಕೂಡ ನಿರ್ಧಾರ ಸ್ವಂತ ನಿಮ್ಮದಾಗಿರುತ್ತೆ. ಹಾಗಾಗಿ ನೀವು ಲಾಸ್ ಅನ್ನೋದು ಕಾಣೋದಿಲ್ಲ. ಲಾಭ ಇದ್ದರೂ ಕೂಡ ಮನೆಯವರ ವ್ಯಕ್ತಿತ್ವದ ಬಗ್ಗೆ, ಮನೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ, ಗೌರವದಿಂದ, ಅವರ ಗುರು ಹಿರಿಯರ ಆಶೀರ್ವಾದ ತೆಗೆದುಕೊಂಡು ಅವರ ಮಾರ್ಗದರ್ಶನ ನಡೆದು ನಿಮ್ಗೆ ಒಳ್ಳೆಯದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಂತರ ಆರೋಗ್ಯದ ವಿಚಾರ ಬಂತು ಅಂದರೆ, ನಿಮಗೆ ಅನಾರೋಗ್ಯ ಸಮಸ್ಯೆ ಇರೋದಿಲ್ಲ. ಆದರೆ ವಾಹನದಲ್ಲಿ ಓಡಾಡಬೇಕಾದ್ರೆ ಸಾಕಷ್ಟು ಸಮಸ್ಯೆಗಳು, ಅಪಘಾತಕ್ಕೀಡಾಗುವಂಥ ಸಮಸ್ಯೆಗಳು, ಸಂದರ್ಭಗಳು ಈ ತಿಂಗಳು ಸಾಕಷ್ಟು ಒದಗುತ್ತೆ. ಎಚ್ಚರಿಕೆಯಿಂದ ಓಡಾಡಬೇಕಾಗುತ್ತೆ, ಎಚ್ಚರಿಕೆಯಿಂದ ವಿಚಾರ ಮಾಡಬೇಕಾಗುತ್ತೆ. ಆದಷ್ಟು ದೂರ ಪ್ರಯಾಣವನ್ನು ಈ ತಿಂಗಳು ಮಾಡಲಿಕ್ಕೆ ಹೋಗ್ಬೇಡಿ. ಅಥವಾ ವಿದೇಶಕ್ಕೆ ಅಕಸ್ಮಾತ್ ಹೋಗುವಂಥ ಸಂಭವ ಇದ್ದರೆ ದಯವಿಟ್ಟು ಈ ತಿಂಗಳು ನೀವು ಕ್ಯಾನ್ಸಲ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದಾಗುತ್ತೆ. ಅಪಘಾತಕ್ಕೆ ಒಂದು ಮುನ್ನುಡಿಯನ್ನು ಬರಲಿಕ್ಕೆ ಹೋಗಬೇಡಿ, ವಿಚಾರಗಳು ಬೇಡ. ಈ ಒಂದು ರಾಶಿಯವರಿಗೆ ಪರಿಹಾರ ಮಾರ್ಗ ಏನಪ್ಪ ಅಂತಂದರೆ, ಮುಖ್ಯವಾಗಿ ಪ್ರತಿ ಭಾನುವಾರ ಅಥವಾ ಮಂಗಳವಾರ ನವದುರ್ಗಿಯರ ಅವತಾರದಲ್ಲಿರುವಂಥ ಒಂದು ಕಾಳಿಕಾ ದುರ್ಗ ಆಗ್ಬೋದು, ಅಥವಾ ದುರ್ಗಾ ಪರಮೇಶ್ವರಿ ಆಗ್ಬೋದು, ಅಂಗಳ ಪರಮೇಶ್ವರಿ ಆಗ್ಬೋದು, ಯಾವ ಹೆಣ್ಣು ದೇವರ ದೇವಸ್ಥಾನ, ನವಶಕ್ತಿ ಪೀಠಗಳು ಅಂತ ಹೇಳ್ತೀವಿ, ಯಾವ ದೇವಸ್ಥಾನದ ಪರವಾಗಿಲ್ಲ ನಡೆಯುತ್ತೆ, ಆ ದೇವಸ್ಥಾನಕ್ಕೆ 11 ಅಥವಾ 21, 18 ಈ ಒಂದು ಕ್ರಮಾಂಕದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚೋದ್ರಿಂದ ಅಥವಾ ನಿಂಬೆಹಣ್ಣಿನ ತುಪ್ಪದ ದೀಪ ಹಚ್ಚೋದ್ರಿಂದ ಬಹಳ ಶ್ರೇಷ್ಠವಾದ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ. ಬಹಳ ಶ್ರೇಷ್ಠವಾದದ್ದು. ಇದರಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ, ನಿಮ್ಮಲ್ಲಿರುವಂಥ ನೆಗೆಟಿವಿಟಿ ಆಗ್ಬೋದು, ಹಣಕಾಸಿನ ಸಮಸ್ಯೆಗಳಾಗ್ಬೋದು, ಮನೆಯಲ್ಲಿರ್ತಕ್ಕಂಥ ಒಂದು ನೆಗೆಟಿವಿಟಿ ಆಗ್ಬೋದು, ಇದೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಮತ್ತು ಆದಷ್ಟು ಬಡವರಿಗೆ, ಕೈಲಾಗದ ವ್ಯಕ್ತಿಗಳಿಗೆ ಸ್ವಲ್ಪ ದಾನ ಧರ್ಮವನ್ನು ಮಾಡೋದ್ರಿಂದ ನಿಮ್ಮ ಒಂದು ಪಾಪಕರ್ಮಗಳನ್ನು ನೀವು ಕಳ್ಕೊಬೋದು ಅಂತ ಹೇಳಿಕ್ಕೆ ಬಯಸ್ತೇನೆ. ಒಟ್ಟಾರೆಯಾಗಿ ಇದಾಗಿತ್ತು ಧನಸ್ಸು ರಾಶಿಯ ಡಿಸೆಂಬರ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.